ಒಂದು ದೊಡ್ಡ ಚರ್ಚೆ ಆಗ್ತಿದೆ ಅಂದರೆ 524 ಮೀಟರ್ ಜೊತೆಗೆ 1 ಮೀಟರ್ ಹೆಚ್ಚು ಮಾಡಬೇಕಂತ ಶಿವಾನಂದ ಪಾಟೀಲ್ ಅವರು ಮತ್ತು ಇವರು ಮಿನಿಸ್ಟರ್ ಇವರ ಮೋಹನ್ ಕಾತ್ರಿಗೆ ಹೇಳಿರೋದು ಅದನ್ನು ಕೆಲವರು ವಿರೋಧ ಮಾಡ್ತಾರೆ. ಇಟ್ ಗೋಯಿಂಗ್ ಟು ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ಕರ್ನಾಟಕ ಅಂತ ತಮ್ಮದು ನೀವು ಬಿಕಾಸ್ ಯು ಆರ್ ರಿಪ್ರೆಸೆಂಟಿಂಗ್ ಡಿಸ್ಟ್ರಿಕ್ಟ್ ಪ್ಲಸ್ ಇವರು ಏನಾಗಿದೆ 524 ಮೀಟರ್ ಏನೋ ಅದು ತಮ್ಮದು ಡಿಮಾಂಡ್ ಇದೆ 524.25 ಮಾಡ್ಬೇಕಂತ ಹೇಳಿ. ಆದ್ರೆ ಶಿವಾನಂದ ಪಾಟೀಲ್ ಇರಲಿ ಅವ್ರು ಮೊನ್ನೆ ಏನು ಹೇಳಿದ್ರು, ಮೋಹನ್ ಕಾತ್ಯಾರ್ಕಿ ಅವರು ಒಂದು ಇದು ಕೊಟ್ಟರೆ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ರೆ 1 ಮೀಟರ್ ಹೆಚ್ಚು ಮಾಡಿದ್ರೆ ನಮಗೆ ಅದಕ್ಕೆ ಕಾನೂನು ತೊಡಕು ಆಗುದಿಲ್ಲ, 30 TMC ನಾವು ಬಳಕೆ ಮಾಡಬಹುದು ಅನ್ನುವಂಥ ಒಂದು ಅವರು ಏನು ಸರ್ಕಾರಕ್ಕೆ ಇದು ಸಲಹೆ ಕೊಟ್ಟಿರಂತೆ. ನನಗೆ ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಒಟ್ಟು ನನ್ನ ಪ್ರಕಾರ ನಾನು ನೀರಾವರಿ ಮಂತ್ರಿ ಆಗಿರ್ತೀನಿ. ನಾವು 1 ಮೀಟರ್ ಜಾಸ್ತಿ ಮಾಡಲಿ, 10 ಮೀಟರ್ ಜಾಸ್ತಿ ಮಾಡಲಿ, 2 ಮೀಟರ್ ಜಾಸ್ತಿ ಮಾಡಲಿ, ಅದೆಲ್ಲದಕ್ಕೂ ಕೂಡ ಏನು ನಾವು ಅಂತರ ವಿವಾದ ಇದೆ. ಅದನ್ನು ನಾವು ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅಲ್ಲಿ ವಿಶೇಷವಾಗಿ ಕಾತರ್ಕಿ ಮತ್ತು ಅವರೆಲ್ಲ ಸಲಹೆಗಳನ್ನ ಪಡೆದುಕೊಂಡು ನಾವು ನಿರ್ಧಾರ ಮಾಡ್ತೀವಿ. ಇಲ್ಲ ಕೇವಲ 1 ಮೀಟರ್ ಏರಿಕೆ ಮಾಡಿದರೆ 524 ಮೀಟರ್ ಏರಿಕೆ ಮಾಡೋಕ್ಕೆ ಅದು ಒಂದು ಲೀಗಲ್ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ನಾನು ಅದನ್ನು ಕಾನೂನು ತಂಡ ಹೇಳಬೇಕಾಗ್ತದೆ. ಅದು ಶಿವಾನಂದ ಪಾಟೀಲ್ ಯಾವ ಇದರಿಂದ ಹೇಳಿದ್ದಾರೆ ಅದನ್ನು ಮೋಹನ್ ಕಾತ್ರಿಕೆ ಅವರು ಹೇಳಿದ್ದಾರೆ ಅಂತ ಹೇಳಿದಾರಲ್ಲ, ಅದನ್ನು ಪರಿಶೀಲನೆ ಮಾಡಲಿ. 1 ಮೀಟರ್ ಹೆಚ್ಚಿಗೆ ಮಾಡೋದ್ರಿಂದ ಯಾವುದೇ ಕಾನೂನು ತೊಡಕ್ಕೆ ಬರೆದಿದ್ರೆ ನಿಶ್ಚಿತವಾಗಿಯೂ ಕೂಡ ನಾವು 1 ಮೀಟರ್ ಹೆಚ್ಚಿಗೆ ಮಾಡ್ಬೋದು. ಅದ್ರ ಜೊತೆಗೆ ನಾವು ಭೂ ಸ್ವಾಧೀನ ಕೂಡ ಮಾಡ್ಕೊಳ್ಬೇಕಾಗ್ತದೆ. ನೀರನ್ನು ನಾವು ಬರೀ ಸುಮ್ಮನೆ ಮೀಟರ್ ಆಲ್ಮಟ್ಟಿ ಅಣೆಕಟ್ಟನ್ನು ಹೆಚ್ಚಿಗೆ ಮಾಡೋಕ್ಕೆ ಬರೋದಿಲ್ಲ. ಅಣೆಕಟ್ಟು ಹೆಚ್ಚಿಗೆ ಮಾಡ್ಬೇಕಂದ್ರೆ ಅದಕ್ಕೆ ತಕ್ಕಂತೆ 1 ಮೀಟರ್ಗೆ ಎಷ್ಟು ಬೇಕು ಅಷ್ಟು ನಾವು ಅದನ್ನು ಭೂಮಿಯನ್ನು ಏನು ಮುಳುಗಡೆ ಆಗ್ತದೆ ಮತ್ತು ಹಳ್ಳಿಗಳು ಆ ಭಾಗದಾಗ 1 ಮೀಟರ್ನಲ್ಲಿ ಏನು ಹಳ್ಳಿಗಳು ಬರ್ತಾವೆ ಅದನ್ನು ಸ್ಥಳಾಂತರ ಮಾಡೋದು ಹಿಂಗೆಲ್ಲನೂ ಕೂಡ ಇರ್ತದೆ. ಅದ್ಯಾಗೂ ಕೂಡ ಈ ಯಾವುದೇ ಒಂದು ಸಲಹೆ ಬಂದಾಗ ಅದನ್ನು ಮುಕ್ತ ಮನಸ್ಸಿನಿಂದ ಅದನ್ನು ನಾವು ತಿಳ್ಕೊಂಡು ಕಾತರಿಕೆಯ ಜೊತೆ ನಾವು ತಿಳ್ಕೊಂಡು ಆ ಬಗ್ಗೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತದೆ. ಸರ್, ಈಗ ಮಹಾರಾಷ್ಟ್ರದಲ್ಲಿ ಈ ನಮ್ಮ ಆಲ್ಮಟ್ಟಿ ಜಲಾಶಯದ ಪರಿಣಾಮ ಏನು ಪ್ರವಾಹ ಬರುತ್ತೆ ಕೊಲ್ಲಾಪುರ ಇದಕ್ಕೆಲ್ಲ ಹಿಂದೆ ರಿಪೋರ್ಟ್ಸ್ ಬಂದು ಹೋಗಿದಾವೆ. ಅದರಲ್ಲಿ ಯಾವುದೂ ಹುರಳಿಲ್ಲ. ಅವತ್ತು ಹಿಂದೆ ಇದೆಲ್ಲನೂ ಕೂಡ ಚರ್ಚೆ ಆಗಿದೆ, ರಿಪೋರ್ಟ್ ಆಗಿ ಯಾವುದೇ ಬಾಧಕ ಮಹಾರಾಷ್ಟ್ರಕ್ಕೆ ಫ್ಲಡ್ಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಕೂಡ ರಿಪೋರ್ಟ್ಸ್ನಲ್ಲಿ 2 ಬಾರಿ ಇವತ್ತು ದಿವಸ ಪ್ರೂವ್ ಆಗಿದೆ. ಹೀಗಾಗಿ ಆ ಆತಂಕಗಳೆಲ್ಲನೂ ಕೂಡ ಸುಳ್ಳೋದು. ಸರ್, ಈಗ ಬಿ ಖಾತಾ ಬಗ್ಗೆ ಒಂದು ಭಾಳ ಸಮಸ್ಯೆ ಜನ ಹೇಳ್ತಾರೆ, ಒಂದು 20% ಜನಕ್ಕೆ ಮಾತ್ರ ಉಪಯೋಗ ಆಗತೈತಿ. ಈಗ ನಾನು ಶೀಘ್ರದಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಹಮೀದ್ ಮುಷ್ರಿಫ್ ಅವರು ಕೂಡ ಮೊನ್ನೆ ಒಂದು ನಾನು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈಗ ಭಾಳಷ್ಟು ಜನ ಇವತ್ತು ದಿವಸ ಇಲ್ಲಿ ಬಿ ಖಾತೆಯಿಂದ ಇದು ಆಗಿದ್ದಾರೆ. ಅದು ಎಲ್ಲರನ್ನೂ ಕೂಡ ಒಂದು ಮೀಟಿಂಗನ್ನು ಜಿಲ್ಲಾಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿ, ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಇವತ್ತು ಬಿ ಖಾತೆ ನಮ್ಮ ಸರ್ಕಾರ ಇವತ್ತು ದಿವಸ ಒಂದು ಮಹತ್ವದ ನಿರ್ಣಯ ತೆಗೆದುಕೊಂಡಿದೆ, ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿದೆ. ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಬೇಕು. ಆ ದಿಶೆಯಲ್ಲಿ ನಗರದಲ್ಲಿ ಇನ್ನೂ ಬಹಳಷ್ಟು ಜನ ಇದಾವೆ ಸರ್, ಗುಂಟಾ ಪ್ಲಾಟ್ಸು ಇದೆಲ್ಲವೂ ಕೂಡ ಇದ್ದಾವೆ. ಅವೆಲ್ಲರೂ ಕೂಡ ಕವರ್ ಆಗೋ ದೃಷ್ಟಿಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತೇವೆ. ಸರ್, ವಿ ಸೋಮಣ್ಣವ್ರ ಜೊತೆ ಮಾತಾಡಿದ್ರೆ ಗೊತ್ತಾಯಿತು. ಈಗ ಒಂದು ಆಲ್ಮಟ್ಟಿ ಮತ್ತು ಹೊಸಪೇಟೆಗೆ ಒಂದು ಲಿಂಕ್ ಕೊಟ್ಟರೆ ನೋಡಿ, ಅದೇನಾಗಿದೆ, ಇನ್ ಬಿಟ್ವೀನ್ ಎಲೆಕ್ಟ್ರಿಫಿಕೇಶನ್ ಕೆಲಸ ನಡೀತಾ ಇದೆ, ಇನ್ನೂ ಬೇರೆ ಕೆಲಸ ನಡೀತಾ ಇದೆ. ನಾನೇ ಅದು ಸಚಿವನಿದ್ದೀನಿ, ನಾನು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಈಗ ನಾವು ತುರ್ತಾಗಿ ಆಗಬೇಕಾಗಿದ್ದರೆ ಎಲ್ಲ ಟ್ರೈನ್ಗಳು ಇವತ್ತು ದಿವಸ ಗದಗ ಒಳಗಡೆ ಹಾಕಿ ಬರಬೇಕಾಗ್ತದೆ. ಅದು ಬೈಪಾಸ್ನಿಂದ ಬಂದರೆ ಅಲ್ಲಿ ಹೋಗಿ ಇಂಜಿನ್ ಚೇಂಜ್ ಮಾಡೋಕ್ಕೆ ಅದು ಸಮಯ 3-4 ತಾಸು ಸಮಯ ತಗೋತದೆ. ಅದು ಒಂದು ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ದಿವಸ ಹುಬ್ಬಳ್ಳಿ ಇದರಿಂದ ಮೂಲಕ ಕೂಡ ಅಂತೇಳಿ ಒಟ್ಟಾರೆ ನಾವು ಒಂದು ವಿನಂತಿ ಏನು ಮಾಡ್ಕೋತೀವಿ, ಒಂದು ಹೊಸ ಟ್ರೈನರೇ ಆಗಲಿ ಅಥವಾ ಎಕ್ಸಿಸ್ಟಿಂಗರೇ ಆಗಲಿ ನಾವು ಅದನ್ನು ಸ್ಪೆಷಲಿ ಇವತ್ತು ದಿವಸ ಡೈರೆಕ್ಟ್ ಟ್ರೈನ್ ಅಂತ ಬಿಜಾಪುರಿಗೆ ಬರುವಂಥದ್ದು. ಇವತ್ತು ಗದಗ ಒಳಗಡೆ ಹೋಗಿ ಇದು ಮಾಡಿಕೊಂಡು ಗದಗಿಗೆ ಸಾಕಷ್ಟು ಟ್ರೈನ್ಗಳಿದ್ದಾವೆ ಏನ್ರಿ, ಅದು ಆ ಟ್ರೈನ್ಗಳು ಅವ್ರಿಗೆ ಇರಲಿ, ಅವ್ರ ಬಗ್ಗೆ ನಮ್ಮ ತಕರಾರೇ ಇಲ್ಲ. ಆದರೆ ಇವತ್ತು ಅಡಿಷ್ನಲ್ ಆಗಿ ನಮಗೆ ಡೈರೆಕ್ಟ್ ಆಗಿ ಈ ರೀತಿ ಏನು ಸಮಯ ನಮಗೆ ಜಾಸ್ತಿ ಆಗ್ತದೆ 2-3 ಗಂಟೆ ಒಳಗಡೆ, ಅದೆಲ್ಲ ತಪ್ಪಿಸ್ಲಿಕ್ಕೆ 2-3 ಪರ್ಯಾಯ ಮಾರ್ಗಗಳಿದ್ದಾವೆ. ಮತ್ತು ಶಾಶ್ವತವಾಗಿ ಏನು ಮಾಡಬೇಕು ಅದನ್ನು ಕೂಡ ಈಗ ಅವರು ಮೊನ್ನೆ ಹೇಳಿದ ಎಲೆಕ್ಟ್ರಿಫಿಕೇಷನ್ ಕೆಲಸ ಇಂಥ ದಿವಸಕ್ಕೆ ಮುಗಿತದೆ ಅಂತ ಹೇಳಿ ನನ್ನ ಪ್ರಕಾರ ನಿನ್ನೆನೇ ಹೇಳಿದ್ರು ಅವರು ಮುಗಿತದೆ. ಮತ್ತು ಆ ಬ್ರಿಡ್ಜ್ ಕಾಮಗಾರಿ ಕೂಡ ಬೈ ನೆಕ್ಸ್ಟ್ ಇಯರ್ ಫೆಬ್ರವರಿ ಮಾರ್ಚಲ್ಲಿ ಮುಗಿತದೆ ಅಂತ ಹೇಳಿದ್ದಾರೆ ನಮಗೆ ಇಲಾಖೆಯವರು. ಹೀಗಾಗಿ ನಾವು ಇದನ್ನೆಲ್ಲ ಗಮನದಲ್ಲಿ ಕೊಟ್ಟಿದ್ದೀನಿ. ಕಂಟಿನ್ಯೂಸ್ ಆಗಿ ನಾನು ರಿವ್ಯೂ ಮಾಡ್ತೀನಿ. ಒಟ್ಟಾರೆ ಟ್ರೈನ್ ಸೌಲಭ್ಯ ಇವತ್ತೊಂದು ದಿವಸ ದೊರಕಬೇಕು. ಇನ್ನು ವಿಮಾನ ನಿಲ್ದಾಣದ ಪರಿಸ್ಥಿತಿ ನಮಗೆ ಸ್ವಲ್ಪ ನಾಜೂಕಾಗಿದೆ. ಇವತ್ತು ಮತ್ತೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದಿವಸ ನಾವೇನು ಹಿಂದೆ ಇಸಿ ತಗೊಳ್ಳಾರ್ದೆ ಕೆಲಸ ಮಾಡಿದ್ದೀವಿ. ಈಗ ಅದನ್ನು ಇದು ಮಾಡಿದ್ದಾರೆ. ಈಗ ಮತ್ತೆ ಅಪೀಲ್ಗೆ ಹೋಗಬೇಕು ಅಂತ ನಾನು ಅಡ್ವೊಕೇಟ್ ಜನರಲ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ನಾವು ಸೂಕ್ತ ಇದನ್ನು ನಾವು ಕಡ್ಕೋತೀವಿ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಭಾಳಷ್ಟು ಯೋಜನೆಗಳಿದ್ದಾವೆ, ಅದನ್ನು ಕೇಂದ್ರ ಸರ್ಕಾರ ಕೂಡ ಬೆಂಬಲ ಕೊಡ್ತಾರೆ. ಒಟ್ಟಾರೆ ರೈಲ್ ನೆಟ್ವರ್ಕು ಮತ್ತು ರೋಡ್ ನೆಟ್ವರ್ಕು, ಏರ್ ನೆಟ್ವರ್ಕ್ ಈ 3 ಆಗಿ ವಿಜಯಪುರ ಜಿಲ್ಲೆಗೆ ಇವತ್ತು ಅಭಿವೃದ್ಧಿಗೆ ಅವು ಎಲ್ಲವೂ ಕೂಡ ಸಹಕಾರಿ ಆಗಬೇಕು. ಆ ದಿಶೆಯಲ್ಲಿ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ನಮ್ಮ ಗುಣಮಟ್ಟ ಕಡಿಮೆ ಆಗಿದೆ. ಹಿಂದೆ ನಾವು ಭಾಳಷ್ಟು ಕೆಲವೊಂದು ವ್ಯವಸ್ಥೆಗಳು ಮಾಡಿದ್ದೀವಿ.
ಈಗ ಮತ್ತೆ ಅದನ್ನು ನಾವು ಪ್ರಾರಂಭ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ನಿನ್ನೆ ಸೂಚನೆಗೆ ನಾವು ಮಾತಾಡಿದ್ದೀವಿ, ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ ಕಲಿಕೆ ಸಾಮಗ್ರಿಗಳಾಗಲಿ ಮತ್ತೊಂದಾಗಲಿ ಯಾಕೆ ಇದು ಆಗಿದೆ ಏನು ಎಲ್ಲವನ್ನ ಕೂಡ ನಾವೊಂದು ಸಂಪೂರ್ಣವಾಗಿ ಒಂದು MRI ಸ್ಕ್ಯಾನ್ ಮಾಡಿ ಅದಕ್ಕೆ ಪರ್ಯಾಯ ಏನು ಇವತ್ತು ದಿವಸ ವ್ಯವಸ್ಥೆ ಇದೆ ಅದೆಲ್ಲವನ್ನು ಕೂಡ ಇವತ್ತು ದಿವಸ ನಾವು ಮಾಡಿಕೊಂಡು ಮತ್ತೆ ಹಿಂದೆ ಭಾಳಷ್ಟು ಆಸಕ್ತಿ ತೊಗೊಂಡಿದೆ. ಹಿಂದೆ 13ರಿಂದ 18 ಈ ಸಲ ನಾವು ಭಾಳಷ್ಟು ಸ್ವಲ್ಪ ಹೆಚ್ಚಿನ ಆತ್ಮವಿಶ್ವಾಸದಿಂದ ಹೋಗಿದ್ದಕ್ಕೆ ಇವತ್ತು ದಿವಸ ನಾವು ಭಾಳ ಕೆಳಗೆ ಬಂದಿದ್ದೀವಿ. ಹೀಗಾಗಿ CO ಅವ್ರು ಇಲ್ಲೇ ಇದ್ದಾರೆ. ಅದೆಲ್ಲವನ್ನು ಕೂಡ ನನಗೆ ಇವತ್ತು ದಿವಸ ಅದನ್ನು ಕಂಪ್ಲೀಟ್ ಅದನ್ನ ಇನ್ಫಾರ್ಮೇಷನು ಯಾಕೆ ಏನು ಯಾವ ಕಾರಣಕ್ಕಿಂದಾಗಿದೆ ಅದಕ್ಕೆ ಅದರಿಂದ ಯಾವ ರೀತಿ ನಾವು ಇದು ಮಾಡಬೇಕು ಮತ್ತು ಪಕ್ಕದ ಜಿಲ್ಲೆಗಳು ಇವತ್ತು ದಿವಸ ಹಿಂದೆ ನಾವು ಚಿಕ್ಕೋಡಿ ಎಲ್ಲನೂ ವೆರಿಫೈ ಮಾಡಿದ್ದೀವಿ. ಅಲ್ಲಿ ಪಕ್ಕದ ಜಿಲ್ಲೆಯಿಂದ ಯಾವ್ಯಾವ ಕ್ರಮಗಳನ್ನ ಅವ್ರು ಕೈಗೊಂಡಿದ್ದಾರೆ, ಯಾಕೆ ಅವರು ಇವತ್ತು ದಿವಸ ಇದು ಬಂದಿದ್ದಾರೆ ಅದೆಲ್ಲವನ್ನು ತೆಗೆದುಕೊಂಡು ಇವತ್ತು ದಿವಸ ಒಂದು ಸಂಪೂರ್ಣ ಒಂದು ಮಾಸ್ಟರ್ ಪ್ಲಾನ್ ಹಾಕಿ ಆ ಆ್ಯಕ್ಷನ್ ಪ್ಲಾನ್ ಪ್ರಕಾರ ಇವತ್ತು ದಿವಸ ನಾವು ಕೆಲಸ ಮಾಡಿ ಮತ್ತೆ ನಾವು ಟಾಪ್ 5ದಲ್ಲಿ ಟಾಪ್ 10ದಲ್ಲಿ ಇರುವಂಥ ಕೆಲಸ ಮಾಡ್ತೀವಿ.